ತೊಲಿವ ನಡೆಯು. ನೋಡಿ, ನಮ್ಮ ಮಾತು ಸ್ಪಷ್ಟವಾಗಿರಬೇಕು, ಅದು ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಬಾರ್ದು. ಅದಕ್ಕೆ ಈ ವಚನದ ಮೂಲಕ ಹೇಳ್ತಾರ, ನಮ್ಮ ಮಾತು ಹೇಗಿರಬೇಕಂದ್ರ ಮುತ್ತಿನಂತೆ ಪರಿಶುದ್ಧವಾಗಿರಬೇಕು, ಮಾಣಿಕ್ಯದ ದೀಪ್ತಿಯಂತೆ ಹೊಳಪನ್ನ ನೀಡಬೇಕು. ಅಷ್ಟೇ ಅಲ್ಲ, ಜ್ಯೋತಿ ತನ್ನನ್ನೇ ತಾನು ಸುಟ್ಟುಕೊಂಡು ಇತರರಿಗೆ ಬೆಳಕು ನೀಡುವಂತೆ ನಮ್ಮ ಮಾತು ಕೂಡ ಜ್ಯೋತಿಯ ಸಂಕೇತವಾಗಿರಬೇಕು. ಕೇವಲ ಮಾತಾಡೋದು ಮುಖ್ಯ ಅಲ್ಲ, ಆ ಮಾತಿನಂತೆ ನಡೆದುಕೊಳ್ಳೋದು ಕೂಡ ಬಹಳಷ್ಟು ಮುಖ್ಯ. ಅದಕ್ಕೆ ಶರಣರು ಹೇಳ್ತಾರ ಏನಂತಂದ್ರ, ನುಡಿದಂತೆ ನಡೆ ಅದೇ ಜನ್ಮ ಕಳೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯ ಮಾತನ್ನ ಆಡಬೇಕು ಅನ್ನೋದು ಈ ವಚನದ ಮೂಲಕ ತಿಳ್ಕೊಳ್ತೀವಿ. ಒಂದ್ ಕಡೆ ನಮಗೆ ಒಂದು ಗಾದೆ ಮಾತು ಕೂಡ ತಿಳಿಸ್ಕೊಡ್ತೀವಿ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನೋಡಿ, ನಾವು ಒಳ್ಳೊಳ್ಳೆ ಮಾತನ್ನ ಆಡೋದ್ರಿಂದ ನಮಗ ಗೆಳೆಯರು ಹೆಚ್ಚಾಗ್ತಾರೆ. ನಮ್ಮ ಮಾತಿನಿಂದ, ಒಳ್ಳೆ ಮಾತಿನಿಂದ ಶತ್ರುಗಳು ಇಲ್ಲವಾಗ್ತದೆ. ಅದಕ್ಕೆ ನಮ್ಮ ಮಾತು ಇನ್ನೊಬ್ಬರ ಮನವನ್ನ ಅರಳಿಸಬೇಕು, ಇನ್ನೊಬ್ಬರ ಮನೆಯನ್ನ ಬೆಳಗುವಂತಾಗಬೇಕು. ಅದು ಬಿಟ್ಟು ಇನ್ನೊಬ್ಬರ ಮನಸ್ಸನ್ನ, ಇನ್ನೊಬ್ಬರ ಮನೆಯನ್ನ ಮುರಿಯುವಂಥ ಮಾತು ನಮ್ಮದಾಗಬೇಕು.